ನಮಸ್ಕಾರ ಎಲ್ಲರಿಗೂ. ಗುರುವಾರದ ಶುಭ ಸಂಜೆ ಎಲ್ಲರಿಗೂ. ಕಾಫಿ ಆಯಿತಾ ಎಲ್ಲರದು? ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಬಂದುಬಿಟ್ಟು ನಮ್ಮ ಮಲ್ಲೇಶ್ವರಮಿಂದ ಅರಣ್ಯ ಭವನ ಇದೆ ಮತ್ತು ಕ್ವಾರ್ಟರ್ಸ್ ಎಲ್ಲ ಇದೆ ಗೌರ್ಮೆಂಟ್ದು. ಅಲ್ಲಿಂದ ನಾನು ಇವಾಗ ಬೆಂಗಳೂರು ಓರಿಯನ್ ಮಾಲ್ ಹತ್ರ ಹೋಗ್ತಾ ಇದ್ದೀನಿ. ಆ ವಿಡಿಯೋ ತೋರಿಸ್ತೀನಿ ನಿಮಗೆ. ಓಕೆ, ಎಲ್ಲರೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ವಿಡಿಯೋ. ಓಕೆ, ಯಶವಂತಪುರ ಹತ್ರ ಬರುತ್ತೆ ಓರಿಯನ್ ಮಾಲು, ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ. ಓಕೆ, ಎಲ್ಲರೂ ವಿಡಿಯೋ ನೋಡಿ. ವಿಡಿಯೋ ನೋಡೋಕ್ಕೆ ರೆಡಿ ಇದ್ದೀರಾ? ಓಕೆ, ಹೋಗೋಣ. ನಮ್ಮ ಪಯಣ ನಿಮ್ಮ ಜೊತೆ. ರೆಡಿ ಇದ್ದೀರಾ ವಿಡಿಯೋ ನೋಡೋಕ್ಕೆ? ಓಕೆ, ಬಾಯ್, ಹೊರಡೋಣ. ಲೆಟ್ಸ್ ಮೂವ್. ನಾನು ಇವಾಗ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಇದು, ಇಲ್ಲೇ ಮಲ್ಲೇಶ್ವರಂ ಹತ್ರ ಬರುತ್ತೆ. ನಾನು ಬ್ಯಾಕ್ ಗೇಟಲ್ಲಿದ್ದೀನಿ. ಇದೆಲ್ಲ ಒಳಗಡೆ ಫಾರೆಸ್ಟ್ ಇರೋದು. ಮತ್ತು ಅರಣ್ಯ ಭವನ ಇಲ್ಲೇ ಇರೋದು ಅರಣ್ಯ ಇಲಾಖೆ, ಕರ್ನಾಟಕ ಅರಣ್ಯ ಇಲಾಖೆ. ಶಾಂಕಿ ವಸತಿ ಸಮುಚ್ಚಯ, ಇಲ್ಲೆಲ್ಲ ಗೆಸ್ಟ್ ಹೌಸ್ಗಳು ಇದೆ. ಕರ್ನಾಟಕ ಅರಣ್ಯ ಇಲಾಖೆ. ಅತಿಥಿ ಗೃಹ ಎಲ್ಲ ಇದೆ ಇಲ್ಲಿ. ನಾವು ಹಾಗೆ ಮುಂದೆ ಹೋದರೆ ಇದೇ ರೋಡಲ್ಲಿ ಸ್ಟ್ರೈಟು ಅರಣ್ಯ ಭವನ ಕ್ರಾಸ್ ಮಾಡ್ಕೊಂಡು ಸ್ಟ್ರೈಟ್ ಹೋದರೆ ಮುಂದೆ ನಿಮಗೆ ಅರಣ್ಯ ಭವನ ಆಫೀಸ್ ಇದು. ನೋಡಿ, ಈ ರೋಡಲ್ಲಿ ಸ್ಟ್ರೈಟಾಗಿ ಮುಂದೆ ಹೋಗ್ತಾ ಇದ್ದರೆ ಟಾಟಾ ಇನ್ಸ್ಟಿಟ್ಯೂಟ್ ಬರುತ್ತೆ ಮುಂದೆ. ಟಾಟಾ ಇನ್ಸ್ಟಿಟ್ಯೂಟ್ ಅದಾದಮೇಲೆ ಯಶವಂತಪುರ. ನಮಸ್ಕಾರ ಎಲ್ಲರಿಗೂ. ನನ್ನ ಲೈವ್ ನೋಡ್ತಾ, ನನ್ನ ವಿಡಿಯೋ ನೋಡೋರಿಗೆ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ: ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ಗೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದೇ ರೋಡು ಸ್ಟ್ರೈಟ್ ಹಂಗೇನೆ. ಆ ಸೈಡ್ ಫುಲ್ ಟ್ರಾಫಿಕ್ ಇದೆ. ಆ್ಯಕ್ಚುಲಿ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಬಸ್ ಸ್ಟಾಪ್ ಹತ್ರ ಹತ್ತೋಣ ಅಂದ್ಕೊಂಡು. ಮುಂದೆ ಇಲ್ಲಿಂದ ಇಲ್ಲಿಗೆ ಒಂದು ಬಸ್ ಸ್ಟಾಪ್ ಇದೆ, ಟಾಟಾ ಇನ್ಸ್ಟಿಟ್ಯೂಟ್ ಬಸ್ ಸ್ಟಾಪ್ ಹತ್ರ. ಕಾಫಿ ಆಯಿತಾ ಎಲ್ಲರದು? ಎಲ್ಲರೂ ಹೇಗಿದ್ದೀರಿ? ತುಂಬ ಲಾಂಗ್ ಇದೆ ಇದು ವಿಡಿಯೋ. ಒಂದೇ ಒಂದು ಲೈನ್ ಆಡೋಣ ಅಂದ್ಕೊಂಡಿದ್ದೀನಿ. ಹಾಡು ಬರಲ್ಲ ಸುಮ್ಮನೆ. ಕಣ್ಣಿನೊಳಗೆ ಶುರುವಾದ ಪ್ರೀತಿ, ಮನಸ್ಸಿನೊಳಗೆ ಮನೆ ಮಾಡೈತಿ. ಇದು ಬಂದ್ಬಿಟ್ಟು ಟಾಟಾ ಇನ್ಸ್ಟಿಟ್ಯೂಟು ಬಸ್ ಸ್ಟಾಪ್ ಹತ್ರ ಇದ್ದೀನಿ. ಅದೇ ನೋಡಿ, ಹಾಗೆ ಈಗ ಹೋಗ್ತಾ ಇದೆಯಲ್ಲ ಬೈಕ್ಸ್. ಆ ಕಡೆ ಹೋದರೆ ಮಲ್ಲೇಶ್ವರಮ್ಮು ಮೆಜೆಸ್ಟಿಕ್ ಹೋಗುತ್ತೆ ರೋಡು ಸ್ಟ್ರೈಟ್ ಹೋದರೆ. ಮತ್ತು ಶಾಂಕಿ ಲೇಕ್ ಇದೆ, ಆ ಲೇಕ್ ಕಡೆ ಹೋಗುತ್ತೆ. ಸೊ ಇವಾಗ ಹೀಗೆ ಬರ್ತಾ ಇದ್ದೀನಲ್ವ, ಇದು ಯಶವಂತಪುರ ಕಡೆ ಹೋಗುತ್ತೆ. ಸೊ ಅಲ್ಲೇ ನಿಮಗೆ ಒಂದು ಬೋರ್ಡ್ ಕಾಣ್ತಾ ಇದೆಯಲ್ಲ ಬ್ಲೂ, ಅದು ಬಂದುಬಿಟ್ಟು BHEL. ನೋಡಿ, BHEL ಭಾರತ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಲಿಮಿಟೆಡ್. ನಾನು ಇವಾಗ ಯಶವಂತಪುರ ಸಿಗ್ನಲ್ ಹತ್ರ ಇದ್ದೀನಿ. ಸಿಗ್ನಲ್ ಕೆಳಗಡೆ, ಫ್ಲೈಓವರ್ ಕೆಳಗಡೆ ಹಿಂಗೆ ವಾಕ್ ಮಾಡ್ಕೊಂಡು ಹೋಗಬೇಕು. ಹಾಗೆ ಸ್ಟ್ರೈಟ್ ಹೋದರೆ ಯಶವಂತಪುರ ಬಸ್ ಸ್ಟ್ಯಾಂಡ್ ಬರುತ್ತೆ ಮುಂದೆ. ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಕಷ್ಟ ಈ ಸಿಗ್ನಲ್ ಕ್ರಾಸ್ ಮಾಡೋದು. ನೋಡಿ, ಈ ರೋಡ್ ಇದೆಯಲ್ವಾ, ಇದು ಬಂದ್ಬಿಟ್ಟು ಯಶವಂತಪುರ ಪೊಲೀಸ್ ಸ್ಟೇಷನ್. ಇದು ಅಲ್ಲಿ ಮುಂದೆ ಕಾಣುತ್ತಲ್ಲ, ಅದು ಯಶವಂತಪುರ ಬಸ್ ಸ್ಟ್ಯಾಂಡ್.
ಹೋಗ್ತೀನಿ, ಅಲ್ಲಿವರೆಗೂ ಹೋಗ್ತೀನಿ. ವಿಡಿಯೋ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ. ನನ್ನ ವಿಡಿಯೋ ತುಂಬ ಚೆನ್ನಾಗಿದೆ, ಮುಂದೆ ಇನ್ನೂ ತುಂಬ ಚೆನ್ನಾಗಿದೆ. ನಾನು ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ, ಯಶವಂತಪುರ ಬಸ್ ಸ್ಟ್ಯಾಂಡ್ ಮೇಲ್ಗಡೆ. ತುಂಬ ಚೆನ್ನಾಗಿದೆ ವಿಡಿಯೋ, ಮುಂದೆ ಇನ್ನೂ ತುಂಬ ಚೆನ್ನಾಗಿದೆ. ನೋಡಿ, ಯಾರೋ ನನ್ನ ವಿಡಿಯೋ ಸ್ಕಿಪ್ ಮಾಡಬೇಡಿ. ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರು ಸಬ್ ಮಾಡಿಲ್ಲ ಸಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದೆ ಹೋಗ್ತಾ ಇದ್ದೀನಿ, ಹಂಗೆ ವಾಕ್ ಮಾಡಿಕೊಂಡು. ಇದು ಬಸ್ ಸ್ಟ್ಯಾಂಡ್ ಬಂತು. ಹಾಗೆ ಇಲ್ಲಿ ಪಬ್ಲಿಕ್ ಟಿವಿ ಇಲ್ಲೇ ಇರೋದು, ಮೇಲ್ಗಡೆ ನೋಡಿ ಕಾಣುತ್ತಲ್ವ, ಆ ಬಿಲ್ಡಿಂಗಲ್ಲಿ, ಈ ಬಿಲ್ಡಿಂಗಲ್ಲಿ ಇರೋದು. ಅದು ಸಿಗ್ನಲ್ಲು. ಇವಾಗ ಬಂದೆ ಅಲ್ವಾ ವಾಕ್ ಮಾಡ್ಕೊಂಡ್ಮೇಲೆ. ಇಲ್ಲಿ ದೊಡ್ಡ ಬಿಲ್ಡಿಂಗ್ ಇದೆ, ಅಪಾರ್ಟ್ಮೆಂಟು. ಅದು ಅಪಾರ್ಟ್ಮೆಂಟೇ, ಎರಡು ದೊಡ್ಡ ಅಪಾರ್ಟ್ಮೆಂಟ್ ಇದೆ. ಅವೆಲ್ಲ ಆಫೀಸ್ಗಳು, ಆಫೀಸು ಮತ್ತು ಹಾಸ್ಪಿಟ್ಲೆಲ್ಲ ಇದೆ. ಇವಾಗ ಇಲ್ಲಿಂದ ಆಫೀಸ್ ಬಿಲ್ಡಿಂಗ್ ಇದು ಬಂದ್ಬಿಟ್ಟು ಗೋಪಾಲ ಅಂತ ಸಿನಿಮಾ ಥಿಯೇಟ್ರ್ ಇದೆ, ಹಳೇದು ಗೋಪಾಲ ಸಿನಿಮಾ ಥಿಯೇಟ್ರು. ಮುಂಚೆ ಇತ್ತು, ಇವಾಗೆಲ್ಲ ಕ್ಲೋಸ್ ಆಗಿದೆ. ಚೆನ್ನಾಗಿತ್ತು ಥಿಯೇಟ್ರು, ಕ್ಲೋಸ್ ಮಾಡಿದ್ದಾರೆ ಇವಾಗ ನಾನು ಇಲ್ಲಿಂದ ಮುಂದೆ ಹೋಗ್ತೀನಿ, ಹಾಗೆ ವಾಕ್ ಮಾಡ್ಕೊಂಡು. ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ, ಯಾರು ಸ್ಕಿಪ್ ಮಾಡಬೇಡಿ. ಸೊ ಹಂಗೆ ಮುಂದೆ ಹೋಗ್ತಾ ಇದ್ದೀನಿ ಅಲ್ವಾ. ಆ ಬಿಲ್ಡಿಂಗ್ ಕಾಣುತ್ತಲ್ಲ, ಆ ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಬಿಲ್ಡಿಂಗು. ಟ್ರಯಾಂಗಲ್ ಬಿಲ್ಡಿಂಗ್ ಅದು. ಮುಂದೆ ಹೋಗ್ತಾ ಇರ್ತೀನಿ ನೋಡಿ, ಅದು ಎಷ್ಟು ಸೂಪರಾಗಿ ಕಾಣುತ್ತೆ ಅಂದರೆ ಸಖತ್ತಾಗಿ ಕಾಣುತ್ತೆ ಅದು ಬಿಲ್ಡಿಂಗು. ಅದು ಯಶವಂತಪುರ ಇಲ್ಲೇ ಇರೋದೆ. ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಈ ಕಡೆ ಇದು ರೈಲ್ವೆ ಟ್ರ್ಯಾಕ್, ಯಶವಂತಪುರ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಆ ಕಡೆಯಿಂದ ಬರುತ್ತೆ. ಆ ಕಡೆಯಿಂದ ಈ ಕಡೆ ಕೆ ಆರ್ ಪುರಂ ಕಡೆ ಹೋಗುತ್ತೆ. ನೋಡಿ, ಇವಾಗ ಮುಂದೆ ಹೋಗ್ತಾ ಇದ್ದೀನಿ, ಹಾಗೆ ವಾಕ್ ಮಾಡ್ಕೊಂಡು. ನೋಡಿ ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಟ್ರಯಾಂಗಲ್ ಬಿಲ್ಡಿಂಗು. ಅಲ್ಲಿ ಹಿಂದೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅದ್ರ ಹಿಂದಗಡೆ ಓರಿಯನ್ ಮಾಲ್ ಇದೆ. ಬಟ್ ನಾನು ಈ ಕಡೆಯಿಂದ ಹೋಗ್ತೀನಿ, ಮೇನ್ ರೋಡಿಂದನೇ. ನಿನ್ನ ಮಾರಿ ನೋಡಂದ ಆಗೈತಿ, ಈ ಹುಡುಗಿಯಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ಈ ಹುಡುಗಿಯಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ಭಾಳ ದಿನದ ಇದು ಮೆಟ್ರೋ ಹೋಲ್ಸೇಲ್. ಮುಂಚೆ ಎಲ್ಲ ಕಾರ್ಡು, ಐ ಡಿ ಕಾರ್ಡ್ ಇತ್ತು, ಐ ಡಿ ಕಾರ್ಡ್ ಕೊಡ್ತಾಯಿದ್ರು ಅವರು, ಮೆಂಬರ್ಶಿಪ್ ಕಾರ್ಡು. ಸೊ ಮುಂಚೆ ಕಾರ್ಡ್ ಇದ್ರೇ ಹೋಗ್ಬೇಕಿತ್ತು. ಇವಾಗೆಲ್ಲ ಆ್ಯಪ್ ಎಲ್ಲ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಮೆಟ್ರೋದು. ಯಾರು ಬೇಕಾದ್ರೂ ಹೋಗ್ಬೋದು ಇವಾಗ ಶಾಪಿಂಗ್ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಇಲ್ಲೊಂದು ಪಾರ್ಕ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕು, ಸರ್ಕಲ್ ಮಧ್ಯದಲ್ಲಿ. ಸೊ ಆ ಕಡೆ ಫ್ಲೈಓವರ್ ಮೆಟ್ರೋ ಲೈನ್ ಕಾಣ್ತಾ ಇದೆ ನೋಡಿ ಮೇಲ್ಗಡೆ. ಸೊ ಈ ಪಾರ್ಕಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ, ನೋಡೋಣ ಸ್ಟ್ಯಾಚ್ಯೂಯಲ್ಲಿ ಯಾರು ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಅದು ಮೆಟ್ರೋ ಸ್ಟೇಷನ್ನು, ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ ಇಲ್ಲಿ. ಈಗ ಲೆಫ್ಟ್ ಕಾರು ಮತ್ತೆ ಎಲ್ಲ ಹೋಗ್ತಾ ಇದೆಯಲ್ಲ, ನೋಡೋಣ. ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದ್ದೀನಿ. ಯಾರು ಹೇಳಿ, ಗೊತ್ತಾಗ್ತಾ ಇದೆಯಾ? ಸ್ವಾಮಿ ವಿವೇಕಾನಂದ ಅವರು ಸ್ಟ್ಯಾಚ್ಯೂ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸ್ಟ್ಯಾಚ್ಯೂ. ಪಾರ್ಕ್ ಚೆನ್ನಾಗಿದೆ, ಸುತ್ತ ಕಡೆ ಎಲ್ಲ ನೈಸಾಗಿ ಮಾಡಿದ್ದಾರೆ.
ಬೆಂಗಳೂರಲ್ಲಿ ಎಲ್ಲ ಪಾರ್ಕ್ಗಳನ್ನು ಸೂಪರಾಗಿದ್ದಾವೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ ಪಾರ್ಕ್ಗಳು. ಅದಕ್ಕೆ ಗ್ರೀನ್ ಸಿಟಿ ಅಂತಲೇ ಕರಿತಾ ಇದ್ದಾರೆ. ಅದೇ ಮೆಟ್ರೋ ಸ್ಟೇಷನ್. ಈಗ ಹಾಗೆ ಕೆಳಗಡೆ ಹೋಗ್ಬೇಕು, ನಾನು ಮೆಟ್ರೋ ಸ್ಟೇಷನ್ ಬ್ರಿಡ್ಜ್ ಕೆಳಗಡೆ, ಸ್ಟೇಷನ್ ಕೆಳಗಡೆ ಹೋದರೆ ಓರಿಯನ್ ಮಾಲ್ ಸಿಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಅಲ್ಲಿಗೆ ಹೋದರೆ ನಿಮಗೆ ಒಂದು ವಿಶೇಷವಾದ ಒಂದು ರೆಸ್ಟೋರೆಂಟ್ ತೋರಿಸ್ತೀನಿ. ಕನ್ನಡ ಚಲನಚಿತ್ರದ ಅಲ್ಲಿ ಒಂದು ಪಾರ್ಟಿ ಆಗಿತ್ತು, ಸಕ್ಸಸ್ ಪಾರ್ಟಿ, ಮೂವಿ ಸಕ್ಸಸ್ ಪಾರ್ಟಿ ಆಗಿತ್ತು. ನಮ್ಮ ಡಿ ಬಾಸ್ ನಟಿಸಿರುವ ಚಲನಚಿತ್ರ ಅದು, ಕಾಟೇರ ಮೂವಿ. ಕಾಟೇರ ಮೂವಿದು ಸಕ್ಸಸ್ ಪಾರ್ಟಿ ಅಲ್ಲೇ ಮಾಡಿಸಿದ್ರು ಪ್ರೊಡ್ಯೂಸರು ಮತ್ತು ನಮ್ಮ ಡಿ ಬಾಸ್ ಆ್ಯಂಡ್ ಎಲ್ಲ ತಂಡದವರು ಎಲ್ಲ ಸೇರಿ ಅಲ್ಲೊಂದು ಪಾರ್ಟಿ ಮಾಡಿದರು. ಆ ಬಿಲ್ಡಿಂಗ್ ನಿಮಗೂ ಗೊತ್ತಿರುತ್ತೆ ಅನ್ಕೊತೀನಿ. ಆ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ನಿಮಗೂ, ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಬಿಲ್ಡಿಂಗ್ ತುಂಬ ಚೆನ್ನಾಗಿದೆ, ರೆಸ್ಟೋರೆಂಟು. ಜೆಟ್ ಲಾಗ್ ಅಂತ ಬಿಲ್ಡಿಂಗ್ ಹೆಸರು ನೋಡಿ. ಅದು ಕಾಣ್ತಾ ಇದೀವಲ್ಲ ನಿಮಗೆ, ಇದು ಬಂದ್ಬಿಟ್ಟು ಕರ್ನಾಟಕ ಸಾಬೂನು ಮತ್ತು ಸಾಮಾಜಿಕ ಸಾಬೂನು ಫ್ಯಾಕ್ಟರಿ ನಿಯಮ. ಮೈಸೂರು ಸ್ಯಾಂಡಲ್ ಸೋಪ್ ಎಲ್ಲ ಇಲ್ಲೇ ರೆಡಿ ಆಗೋದು. ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಅದು ಕರ್ನಾಟಕ ಸಾಬೂನು ಫ್ಯಾಕ್ಟ್ರಿ ಅಂತಾರೆ ನೋಡಿ. ಹಾಗೆ ಇವಾಗ ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಪಾರ್ಕ್ ಇದೆ, ಸೂಪರ್ ಆಗಿದೆ ಪಾರ್ಕ್, ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಪಾರ್ಕು, ಕಾಣ್ತಾ ಇದೆಯಲ್ಲ ಎದುರುಗಡೆ ನೋಡಿ. ಅಲ್ಲಿ ಆ ಪಾರ್ಕ್ ಒಳಗಡೆ ಹೋಗಿ ನಿಮ್ಗೆ ತೋರಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ, ಪ್ರೇಕ್ಷಕರಿಗೂ ಧನ್ಯವಾದ.